ಲೋಕಾಯುಕ್ತದಲ್ಲಿ ನಾವು ತನಿಖೆ ದಾಖಲೆ ಮಾಡಿರ್ತಕ್ಕಂಥ ಪ್ರಕರಣವನ್ನು CBI ಕೊಡಬೇಕು ಅಂತ ನಾವೇನು ಅರ್ಜಿ ಹಾಕೊಂಡಿದ್ವಿ. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಹಿರಿಯ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಆ ವಾದವನ್ನು ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 27ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಈ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅವರವರ ತಕರಾರು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಬಹುಶಃ 27ನೇ ತಾರೀಕು ಅಂತಿಮ ಒಂದು ಆದೇಶ ಬರಬಹುದೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಕೋರ್ಟು ಈ ಒಂದು ವಿಚಾರಣೆಯನ್ನು 26ಗೆ ಫೈನಲಿ ಹಿಯರಿಂಗ್ ಮಾಡಬೇಕು ಅಂತೇಳಿ 27ಗೆ ಫೈನಲಿ ಹಿಯರಿಂಗ್ ಮಾಡಬೇಕು. 26 ತನಕ ಏನು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತದೆ ಆ ರಿಪೋರ್ಟನ್ನು 26 ಕೋರ್ಟಿಗೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ವಕೀಲರಿಗೆ ಹೇಳಿದ್ದಾರೆ. 27 ಸುದೀರ್ಘ ವಿಚಾರಣೆ ನಡೀತದೆ. ಒಂದು ಉತ್ತಮ ಗುಣಮಟ್ಟವಾದ ಉತ್ತಮವಾದಂಥ ಒಂದು ವಿಚಾರಣೆ ನಂತರ ಒಂದು ನ್ಯಾಯಾಲಯದ ತೀರ್ಪು ಆಚೆ ಬರ್ತದೆ ಅಂತ ನಾವು ಕಾದು ನೋಡೋರಿದ್ದೀವಿ. 26 10ವರೆಗೆ ಮತ್ತೆ ವಿಚಾರಣೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 27 ಇದೇ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗೋದಿದೆ. ಸರ್, ನಾವು ಇದರಲ್ಲಿ CBIಗೆ ಇನ್ವೆಸ್ಟಿಗೇಷನ್ಗೆ ಏನು ಕೇಳಿದ್ವಿ, ಇಡಿನೂ ಕೂಡ ಇದರಲ್ಲಿ ಈಗಾಗಲೇ ಇನ್ವಾಲ್ವ್ ಆಗಿರೋದ್ರಿಂದ ಮನಿ ಲ್ಯಾಂಡ್ರಿಂಗ್ ಸಂಬಂಧಪಟ್ಟಂತೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿಗೆ ಇಡಿ ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇಡಿನೂ ಇಂಪ್ಲೀಡ್ ಮಾಡಿ ಇಂಪ್ಲೀಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ. ಅದಕ್ಕೂ ಕೂಡ ಅವ್ರ ಅಬ್ಜೆಕ್ಷನನ್ನು ರೆಸ್ಪಾಂಡೆಂಟ್ಸ್ ಅವರು ಅಬ್ಜೆಕ್ಷನನ್ನು ಇವತ್ತು ಸಲ್ಲಿಸಿದ್ದಾರೆ. ಮೇನ್ ಪಿಟಿಷನ್ಗೂ ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಅಬ್ಜೆಕ್ಷನ್ಸನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಫೈನಲಿ 27th ಹಿಯರಿಂಗನ್ನು ಫಿಕ್ಸ್ ಮಾಡಿದೆ ಕೋರ್ಟ್.